ಇಲ್ಲದ್ರೆ ಬೇರೆ 2-3 ಬ್ರ್ಯಾಂಡ್ ಇತ್ತು. ಎಲ್ಲ ಬಿಟ್ಟು ನಿಮ್ಮದು ಸನ್ರೈಸ್ ಬ್ರ್ಯಾಂಡ್ ನಾವು ಇಟ್ಟದ್ದು. ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ಚೇಂಜ್ ಮಾಡಿ ಕೊಡ್ತೀರಿ ಅಂತೇಳಿ ಒಂದು ವಿಶ್ವಾಸ ಉಂಟು. ನನಗೆ ಸನ್ರೈಸ್ ಬ್ರ್ಯಾಂಡ್ ನಾನು ಮೊದಲಿನ ಮನೆಗೆ ಹಾಕಿದ್ದೇನೆ. ಇಷ್ಟದ ನನಗೆ ಏನು ಆಗಲಿಲ್ಲ, ಆದ್ದರಿಂದ ನನಗೆ ಅದೇ ಬೇಕು. ಆಕ್ಸೆಪ್ಟೆಡ್ ಬ್ರ್ಯಾಂಡ್ ಆದ್ದರಿಂದ ಸನ್ರೈಸ್ ಏನು ಹೇಳಿದ ಕೂಡಲೇ ಉಂಟಲ್ಲ, ಪೀಪಲ್ ವಿಲ್ ನಾಟ್ ಹೆಸಿಟೇಟ್ ಟು ಟೇಕ್. ನಮಸ್ಕಾರ. ನಾವು ಇವತ್ತು ಮಂಗಳೂರು ಕೂಳೂರಿನಲ್ಲಿ ಬಸ್ತಿಕಾರ್ ಹಾರ್ಡ್ವೇರ್ ಅಂತ ಇದ್ದೇವೆ. ಇದು ಈ ಏರಿಯಾದಲ್ಲಿ ತುಂಬ ಫೇಮಸ್ ಹಾರ್ಡ್ವೇರ್ ಸೆಂಟರ್. ಇಲ್ಲಿ ಸಿಗದೇ ಇರುವಂಥ ಯಾವುದೇ ವಸ್ತು ಇಲ್ಲ. ನಿಮಗೆ ಹಾರ್ಡ್ವೇರಿಗೆ ಸಂಬಂಧಪಟ್ಟ ಏನು ವಸ್ತು ಬೇಕು ಇಲ್ಲೆಲ್ಲ ಸಿಗ್ತದೆ. ಇವರು ನಮ್ಮದು ಮೈತ್ರಿ ಹೇಗೆ ಅಂತ ಹೇಳಿದರೆ, ನಾವು ಸ್ಟಾರ್ಟಿಂಗಿಂದ ನಮಗೆ ಇವತ್ತಿನವರೆಗೆ ನಮ್ಮ ಮಾರ್ಕೆಟಿಂಗ್ ಬೆನ್ನೆಲುಬು ನಮಗೆ ಸಪೋರ್ಟ್ ಮಾಡಿದವರು ಬಸ್ತಿಕಾರ್ ಹಾರ್ಡ್ವೇರ್. ಅವರೊಟ್ಟಿಗೆ ಭೇಟಿಯಾಗಲಿ ಬಂದಿದ್ದೇವೆ, ಮಾತುಕತೆ ಮಾಡೋದು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಸಹಕಾರ, ನಿಮ್ಮ ಒಡನಾಟ ನಾವು ಮರೀಲಿಕ್ಕಿಲ್ಲ. ಯಾಕಂತೇಳಿದರೆ ಯಾವುದೇ ಒಂದು ವಸ್ತು ಪ್ರಾರಂಭದಲ್ಲಿ ಮಾಡುವಾಗ ಅವರಿಗೊಂದು ಬ್ಯಾಕ್ ಬೋನ್ ಅಥವಾ ಸಪೋರ್ಟ್ ಒಂದು ಬೇಕಾಗತ್ತೆ. ನಾವು ಪ್ರಥಮವಾಗಿ ಬಂದಾಗ ನೀವು ನಮಗೆ ಭಾಳಾಗಿ ಸಪೋರ್ಟ್ ಮಾಡಿದ್ದೀರಿ. ಸನ್ರೈಸ್ ಬ್ರ್ಯಾಂಡ್ ಒಂದು ಬೆಳೀಲಿಕ್ಕೆ ನೀವು ಕೂಡ ಕಾರಣಬಹುದು. ನಮಗೆ ಹೀಗೆ ಹಲವಾರು ಇದ್ದಾರೆ, ಅದರಲ್ಲಿ ನೀವು ಕೂಡ ಒಂದು ನಮಗೊಂದು ಆಧಾರ ಸ್ತಂಭ ಆಗಿ ನಿಂತ್ಕೊಂಡವರು. ನಿಮಗೆ ಈ ಸನ್ರೈಸ್ ವಾಟರ್ ಟ್ಯಾಂಕ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಾವು ಕೇಳಿಕ್ಕೆ ಬಂದಿದ್ದೇವೆ. ನೀವು ಎಷ್ಟು ವರ್ಷದಿಂದ ನಮ್ಮೊಟ್ಟಿಗೆ ಒಡನಾಟದಲ್ಲಿದ್ದೀರಿ, ನಿಮ್ಮ ಅನುಭವಗಳೇನು, ಇದೊಂದು ಸ್ವಲ್ಪ ಹೇಳ್ಬೋದಾ? ನನ್ನ ಪ್ರಕಾರ ನಿಮ್ಮ ಸನ್ರೈಸ್ ಪೈಪ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? 87ರಲ್ಲಿ ಪ್ರಾರಂಭ. 87. ನಾವು 87ರಿಂದ ನಿಮ್ಮ ಒಟ್ಟಿಗೆ ಇದ್ದೇವೆ. ಹೌದು. ಆಗ ಟ್ಯಾಂಕ್ ಇರಲಿಲ್ಲ ಗಂಟೆ. ಟ್ಯಾಂಕ್ ನನಗೆ ಕಾಣುದು ಒಂದು 97-98 ನೀವು ಬರುವಾಗ ಫಸ್ಟ್ ನಾನು ಬೇರೆ ಎಲ್ಲ ಬ್ರ್ಯಾಂಡ್, ನನ್ನ ಹತ್ರ ಬೇರೆ ಬ್ರ್ಯಾಂಡ್ ಇತ್ತು. ಇನ್ಫ್ರಾ ಇತ್ತು, ಇಲ್ಲದ್ರೆ ಬೇರೆ 2-3 ಬ್ರ್ಯಾಂಡ್ ಇತ್ತು. ಎಲ್ಲ ಬಿಟ್ಟು ನಿಮ್ಮದು ಸನ್ರೈಸ್ ಬ್ರ್ಯಾಂಡ್ ನಾವು ಇಟ್ಟದ್ದು. ಯಾಕೆಂತ ಹೇಳಿದರೆ ನಮಗೆ ಮೊದಲಿಂದಲೇ ನಿಮ್ಮ ಒಂದು ಫ್ಯಾಮಿಲಿದು ಟಚ್ ಉಂಟು. ಪ್ಲಸ್ ನಮಗೆ ಎಂತ ಹೇಳಿದರೆ ಸರ್ವಿಸ್ ಮಟ್ಟಿಗೆ ನಿಮ್ಮದು ಒಳ್ಳೆ ಸಪೋರ್ಟ್ ಉಂಟು. ಪ್ಲಸ್ ನನಗೆ ಧೈರ್ಯ ಅಂತಂದು ಹೇಳಿದರೆ ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ಚೇಂಜ್ ಮಾಡಿ ಕೊಡ್ತೀರಿ ಅಂತೇಳಿ ಒಂದು ವಿಶ್ವಾಸ ಉಂಟು. ನಾವು ಒಂದು ಉತ್ತರ ಹೇಳಿದರೆ ಸಾಕು, ಖಾಲಿ ಒಂದು ನಾವು ಏನು ಹೇಳಲಿಕ್ಕಿಲ್ಲ. ಅದಕ್ಕೆ ರೆಕಾರ್ಡ್ ಬೇಡ, ನಾವು ಪಾರ್ಟಿಯವ್ರದ್ದು ಮಾತಿಗೆ ಬೆಲೆ. ಆದ್ದರಿಂದ ಧೈರ್ಯದಿಂದ ನಾನು ಎಂತ ಮಾಡಿದ್ದೇನೆ ಹೇಳಿದೆ, ಬೇರೆ ಬ್ರ್ಯಾಂಡ್ ಹಿಡಿದು ಈಗ ಇನ್ಫ್ರಾ ಎಲ್ಲ ನಾವು ಸೇಲ್ ಮಾಡಿದ್ದೇವೆ. ಆದರೆ ಅವರಿಗೆ ಈ ಹುಬ್ಳಿಗೆಲ್ಲ ಮಾಡುವಾಗ ನಮ್ಮಿಂದ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಅವ್ರದ್ದು ಸರ್ವಿಸ್ ಇಲ್ಲ. ಆದ್ದರಿಂದ ಎಂತ ಮಾಡಿದ್ದೇನೆ, ನಮಗೆ ಒಂದು ಸುಲಭದ ಏನು ಹೇಳಿದೆ, ನಮಗೆ ತುಂಬ ಕಸ್ಟಮರ್ ಇರುವಾಗ ನಮಗೆ ತುಂಬ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಫೋನಲ್ಲಿ ನಿಮಗೆ ಹೇಳಿದರೆ ಮತ್ತೆ ಬಾಕಿ ನೀವು ಕೆಲಸ ಮಾಡ್ತೀವಿ. ಆದ್ದರಿಂದ ನಮಗೆ ಇದು ಯಾವುದು ಮಾರ್ಕೆಟಿಂಗ್ ಮಾತ್ರ ನಾವು ನೋಡೋದು, ಮತ್ತು ಸರ್ವಿಸ್ ಎಲ್ಲ ನೀವು ನೋಡ್ತೀರಿ. ಸರ್ವಿಸ್ ಇಲ್ಲಿ ತನಕ ಡೆಲಿವರಿ ನಾವು ಕೊಡ್ತೇವೆ, ಎಂಥದ್ದಾದ್ರೂ ಮಾಡ್ತೇವೆ. ಬಟ್ ಬಾಕಿದು ಏನಾದರೂ ಪ್ರಾಬ್ಲಮ್ ಬಂದರೆ ನೀವೇ ಅದನ್ನು ಸುಧಾರಿಸಿ ಬಿಡ್ತೀರಿ. ಒಂದು ಫೋನ್ ಮಾಡಿದರೆ ಆಯಿತು, ಮತ್ತೆ ನೀವು 10 ಫೋನ್ ಮಾಡಿ ನೀವೇ ಮಾಡಬೇಕು. ನಮಗೆ ಮತ್ತೆ ಬರದಿದ್ದರೆ ಮಾತ್ರ ನಾನು ಮತ್ತೆ ಫೋನ್ ಮಾಡೋದು, ಇಲ್ಲದ್ರೆ ನಾನು ಮಾಡೋದಿಲ್ಲ. ಆದ್ದರಿಂದ ಮತ್ತೆ ಏನು ರಿಪೇರಿಗೆ, ಇಲ್ಲದ್ರೆ ಎಕ್ಸ್ಚೇಂಜಿಗೆ, ಮತ್ತು ನಮಗೆ ಇಷ್ಟ ತನಕ ಅದರ ನಂತರ ತುಂಬ ಬ್ರ್ಯಾಂಡ್ನವರು ಬಂದರು. ನಾನು ಒಂದೇ ಕೇಳೋದು ಅವರಿಗೆ, ನನಗೆ ಈಗ 2 ಟ್ಯಾಂಕ್ ಬೇಕು ಇವತ್ತು, ನೀವು ಹೇಗೆ ಸಪ್ಲೈ ಮಾಡ್ತೀರಿ? ಬ್ಯಾಂಗ್ಳೂರು ಇಲ್ಲ, ಬ್ಯಾಂಗ್ಳೂರಿಂದ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ, ನೀವು ಒಂದೊಂದು ಲೋಡ್ ಕೊಡಬೇಕು ಅಂತ ಹೇಳಿ. ನಾನು ಹೇಳಿದೆ, ನಮಗೆ 1-2 ಟ್ಯಾಂಕ್ ಬೆಳಿಗ್ಗೆ ಹೇಳಿದರೆ 3 ಗಂಟೆಗೆ ಇಲ್ಲಿ ಬರ್ತದೆ. ಪ್ಲಸ್ ನಮ್ಮದು 3 ಗಂಟೆಗೆ ನಮ್ಮದು ಬಂದರೆ ನಾನು ಡೈರೆಕ್ಟ್ ಸೈಟ್ ಇದೆಲ್ಲ ಹೇಳ್ತೇವೆ, ಅಲ್ಲಿಗೆ ಕೊಟ್ಟು ಹೋಗ್ತಾರೆ ಅವರು. ಅದರಿಂದ ನಮಗೆ ರೆಸ್ಪಾನ್ಸಿಬಿಲಿಟಿ ತುಂಬ ಕಡಿಮೆ ಆಯಿತು. ನಾವು ಸರ್ವಿಸ್ ಬಂತು ಇಲ್ಲಿ ಸರ್ವಿಸ್ ಮೇನ್. ಈಗ ಇವತ್ತಿನ ಮಾರ್ಕೆಟಿನಲ್ಲಿ ಎಂತ ಆಗಿದೆ ಹೇಳಿದೆ, ಯಾರು ಸರ್ವಿಸ್ ಕೊಡ್ತಾರೆ ನೋಡಿ ಅವರಿಗೆ ಇವತ್ತು ಮಾರ್ಕೆಟ್. ಕ್ವಾಲಿಟಿ ಕೂಡ ಬೇಕಾಗುತ್ತೆ, ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇಲ್ಲದಿದ್ದರೆ ನಾವು ಯಾವಾಗಲೂ ಬಿಡ್ತಿದ್ದೇವೆ. ಕ್ವಾಲಿಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಕ್ವಾಲಿಟಿ ಬಗ್ಗೆ ನನಗೆ ಒಂದು ನಿಮ್ಮ ಹೇಳಬೇಕಾದ್ರೆ, ನಾನೊಂದು 98ಅಲ್ಲಿ ಒಬ್ಬರಿಗೆ ಒಂದು ಟ್ಯಾಂಕಿ ಕೊಟ್ಟದ್ದು. ನಾವು ಸ್ಟಾರ್ಟ್ ಮಾಡುವಾಗಲೇ, ಅದು ನಿಮ್ಮ ಟ್ಯಾಂಕಿ ಸ್ಟಾರ್ಟ್ ಮಾಡುವಾಗ ಆಗ ಕೊಟ್ಟದ್ದು ಒಂದು ಸನ್ರೈಸ್ ಬ್ರ್ಯಾಂಡ್. ಆಗ ಸನ್ರೈಸ್ 3 ಲೇಯರ್ 2 ಲೇಯರ್ ಎಂಥದಿಲ್ಲ, ಸನ್ರೈಸ್ 2 ಲೇಯರ್ ಮಾತ್ರ. ಅದು 2 ಲೇಯರ್ ಇಲ್ಲ, ಎಂಥದಿಲ್ಲ, ಹಾಗೆ ಸನ್ರೈಸ್ ಮಾತ್ರ. ಆಗ ಅವರು ಮೊನ್ನೆ ಒಂದು ಇತ್ತೀಚೆಗೆ ಬಂದಿದ್ರು, ಇನ್ನೊಂದು ಹೊರ ಮೇಲೆ ಏನೋ ಹೊಸತ್ತು ಮನೆ ಕಟ್ಟಿದ್ದಾರೆ.
ಅದನ್ನು ಹುಡುಕಿ ಬಂದಿದ್ದಾರೆ ನಮ್ಮ ಹತ್ರ. ನನಗೆ ಸನ್ರೈಸ್ ಬ್ರ್ಯಾಂಡ್ ನಾನು ಮೊದಲಿನ ಮನೆಗೆ ಹಾಕಿದ್ದೇನೆ, ಇಷ್ಟ ನನಗೆ ಏನು ಆಗ್ಲಿಲ್ಲ, ಆದ್ರಿಂದ ನನಗೆ ಅದೇ ಬೇಕು ಏನು ಹೇಳಿದ್ರು. ನನಗೆ ಹಾಗೆ ಖುಷಿ ಆಯ್ತು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಉಂಟು ಏನು ಹೇಳಿ ಕೇಳ್ಕೊಂಡು ಬರ್ತಾರೆ. ಅದರ ಮಧ್ಯದಲ್ಲಿ ನಾವು ಸ್ವಲ್ಪ ಸಿಂಟ್ಯಾಕ್ಸ್ ಇಟ್ಟಿದ್ದೆವು. ಸಿಂಟ್ಯಾಕ್ಸ್ ಎಂತ ಆಯ್ತು ಹೇಳಿದ್ರೆ ಮಧ್ಯದಲ್ಲಿ ಅವರದ್ದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸಪ್ಲೈ ಸುರಿಗೆ ಒಳ್ಳೆ ಸಪ್ಲೈ ಇತ್ತು, ಮತ್ತೆ ಮಧ್ಯದಲ್ಲಿ ಅವ್ರದ್ದು ಡಿಸ್ಟ್ರಿಬ್ಯೂಟರ್ ಚೇಂಜ್ ಆಯಿತು, 2-3 ಕಡೆ ಹೋಯಿತು. ಅಲ್ಲ ಹಾಗೆ ನಾವು ಮತ್ತೆ ಅದನ್ನು ಮತ್ತೆ ಇದು ಮತ್ತೆ ಅದು ಬ್ರ್ಯಾಂಡ್ ಇಡ್ತಿದ್ದೆವು. ಈಗ ಮತ್ತೆ ಎಂತ ಆಗಿಡಿದ್ರೆ ಆಗ ಸಿಂಟ್ಯಾಕ್ಸ್ ಮತ್ತೆ ಸನ್ರೈಸ್ ಇತ್ತು. ಈಗ ಎಂತ ಆಗಿದ್ರೆ ಸನ್ರೈಸಲ್ಲಿ ಒಂದು 4-5 ಬ್ರ್ಯಾಂಡ್ ಇದ್ದದ್ರಿಂದ ನಮಗೆ ವಾಪಸ್ ಅದನ್ನು ಬೇರೆ ಬ್ರ್ಯಾಂಡ್ ಇಡಬೇಕಂತ ಹೇಳಿಲ್ಲ. ಅಂದ್ರೆ ಕಸ್ಟಮರ್ ಚಾಯ್ಸ್ ಇರ್ತದೆ. ಯಾಕಂತ ಹೇಳಿದ್ರೆ ಕೆಲವರಿಗೆ ಕಡಿಮೆ ಬೆಲೆದೇ ಬೇಕಾಗ್ತದೆ, ಕಡಿಮೆ ಬೆಲೆದು ಉಂಟು, ಕಡಿಮೆ ಬೆಲೆದು 3 ಲೆವೆರ್ ಉಂಟು, ಮತ್ತೆ ಸ್ಪೆಷಲ್ ಆಗಿ ನಿಮ್ದು ಅಲೈನ್ ಉಂಟು. ಅದರಿಂದ ಅಲೈನ್ ಎಲ್ಲ ಇದ್ದದ್ರಿಂದ ಉಂಟಲ್ಲ, ಯಾವ ಕಸ್ಟಮರಿಗೂ ಸಹ ನಾವು ಒಂದು ಸ್ಯಾಟಿಸ್ಫೈಡ್ ಮಾಡ್ಲಿಕ್ಕೆ ಆಗ್ತದೆ. ವಾಟರ್ ಟ್ಯಾಂಕ್ ನಾವೀಗ ಮನೆಯಲ್ಲಿ 2 ವರ್ಷ 3 ವರ್ಷ ಆದ್ರೂ ಯಾರು ಕ್ಲೀನ್ ಮಾಡೋದಿಲ್ಲ. ಈಗ ನಿಮ್ಮ ಮನೆಯಲ್ಲಿ ವಾಟರ್ ಟ್ಯಾಂಕ್ ಕ್ಲೀನ್ ಮಾಡಿ ಎಷ್ಟು ವರ್ಷ ಆಯ್ತು? 5-6 ವರ್ಷ ಆಯ್ತು. ಯಾಕೆ ಮಾಡಲಿಲ್ಲ? ಅದರಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ. ಅದೇ ಸಮಸ್ಯೆ. ಅದಕ್ಕೆ ನಾವು ಹೇಳೋದು ವ್ಯಾಲ್ಯೂ. ವ್ಯಾಲ್ಯೂ ಅಂದ್ರೆ ಏನು? ನೀವಾಗಿಯೇ ಟ್ಯಾಂಕ್ ಮುಚ್ಚಳ ತೆಗೆದು ನೀವಾಗಿಯೇ ಕ್ಲೀನ್ ಮಾಡ್ಬೋದು. ನೀವು ಇಲ್ಲದಂದ್ರೆ ಬೇರೆ ಮೇಲೆ ಡಿಪೆಂಡ್ ಇರಬೇಕು. ಈಗ ಯಾರಾದರೂ ಅದು ಕ್ಲೀನರ್ ಮಾಡೋ ಯಾರಂತ ಹುಡುಕಬೇಕು, ಅದನ್ನು ಹುಡುಕಿ ಅವರನ್ನು ಕರಿಬೇಕು. ಕರೆದಾಗ ಒಂದು 500 ರೂಪಾಯಿ ಅಥವಾ 1000 ರೂಪಾಯಿ ತಗೊಳ್ತಾನೆ ಅವನು ಕ್ಲೀನ್ ಮಾಡಿ. ಮಿನಿಮಮ್ 500 ರೂಪಾಯಿ ತಗೊಳ್ತಾನೆ. ಇದು ನಿಮ್ಮದೇ ಟ್ಯಾಂಕ್ ಆದರೆ ಮುಚ್ಚಳ ತೆಗೆದ್ರೆ ನೀವು ಆಡ್ತಾ ಕ್ಲೀನ್ ಮಾಡ್ಬೋದು. 3 ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ಬೋದು. ಸೊ ಈ ವ್ಯಾಲ್ಯೂವನ್ನು ನಾವು ಜನರಿಗೆ ಕೊಟ್ಟಾಗ ಈಗ ಜನ ಕೇಳ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಆರೋಗ್ಯ ಮುಖ್ಯ. ಆರೋಗ್ಯ ಮುಖ್ಯ ಬೇಕಿದ್ರೆ ನೀರು ಕ್ಲೀನ್ ಆಗಿರ್ಬೇಕು. ಆ ಕ್ಲೀನ್ ಇರಬೇಕಾದ್ರೆ ಶುದ್ಧ ಮಾಡಬೇಕು. ಆ ಕ್ಲೀನ್ ಮಾಡೋದು ಯಾರು? 3 ವರ್ಷ 4 ವರ್ಷ ಯಾರು ಕ್ಲೀನ್ ಮಾಡೋದಿಲ್ಲ. ಒಳಗೆ ಮಾಡುವ ಜನ ಇದ್ದಾರೆ. ಈಗ ನನಗೆ ಗೊತ್ತಿಲ್ಲ, ಇದ್ದಾರೆ, ಮಾರ್ಕೆಟಲ್ಲಿ ಇದ್ದಾರೆ. ಅಲ್ಲ, ನಿಮ್ಮ ಕಂಪನಿಯಿಂದ ಯಾರು? ಕಂಪನಿಯಿಂದ ಯಾರಿಲ್ಲ. ಅದು ಒಂದು ಮಾಡಿದರೆ ಇನ್ನೂ ಸಹ ಸ್ವಲ್ಪ ಒಳ್ಳೇದಾಗ್ತದೆ. ಇನ್ನೂ ಸಹ ಸರ್ವಿಸಿಗೆ ಒಂದು 3 ವರ್ಷದ ನಂತರ ಸರ್ವಿಸ್ ಬರ್ತಾರೆ, ನಾವು ಚಾರ್ಜ್ ಕೊಡ್ತೇವೆ. ನಮಗೆ ವಿದೌಟ್ ಕಾಸ್ಟ್ ಇದು ಯಾವುದು ಕ್ಲೀನಿಂಗ್ ಆಗ್ತದಲ್ಲ ಏನು ಹೇಳಿ, ನಮಗೆ ನೆನಪಿಲ್ಲದೆ ಬರ್ತಾರಲ್ಲ ಏನು ಹೇಳಿ ಒಂದು ಇರ್ತದೆ ತಲೆಯಲ್ಲಿ. ಆಲೋಚನೆ ಉಂಟು ನಮಗೆ, ಆದರೆ ಸ್ವಲ್ಪ ಅದು ಲಾರ್ಜ್ ಸ್ಕೇಲಲ್ಲಿ ಹೋಗುತ್ತೆ. ಯಾಕಂತ ಹೇಳಿದ್ರೆ ಒಂದೇ ಸಲ ಖಾಲಿ 1-2 ಜನರಿಗೆ ಮಾತ್ರ ಕೊಡ್ಲಿಕ್ಕೆ ಆಗೋದಿಲ್ಲ. ಕೊಟ್ಟರೆ ಎಲ್ಲರಿಗೂ ಕೊಡಬೇಕಾಗತ್ತೆ. ಅದ್ರ ಬಗ್ಗೆ ಚಿಂತನೆ ಇದೆ ನಮಗೆ. ನೋಡೋಣ ಮುಂದೆ ಹೇಗಾಗುತ್ತೆ ಅಂತ. ಮತ್ತು ಬೇರೆ ಏನಾದರೂ ನಿಮಗೆ ನಿರೀಕ್ಷೆ ಇದೆಯಾ ನಮ್ಮ ಕಂಪನಿಯಿಂದ? ಅಲ್ಲ, ಬೇರೆ ನಿರೀಕ್ಷೆ ಎಂತದ್ದು, ನಿಮ್ಮ ಕ್ವಾಲಿಟಿ ಹೀಗೆ ಮೇಂಟೈನ್ ಮಾಡಿ ಬಂದರೆ ಆಯಿತು. ಈಗ ಎಷ್ಟು ಬಂದರೂ ಸಹ ಉಂಟಲ್ಲ, ಎಷ್ಟು ಕಂಪನಿಯವರು ಬರ್ತಾರೆ ಹೋಗ್ತಾರೆ. ಮತ್ತು ಮೇನ್ ಎಂಥದ್ದಾಗಿದೆ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಸರ್ವಿಸ್ 2 ಟಾಂಕಿ ಕೊಟ್ಟದ್ರಿಂದ ಮಾತ್ರ ನೀವು ಸಕ್ಸಸ್. ಕರೆಕ್ಟ್. ನೀವು ಸಹ 1 ವಾರದಲ್ಲಿ 1 ಇದು ಕೊಡ್ತೇವೆ ಅಂತ ಹೇಳಿದರೆ ನೀವು ಕಷ್ಟ. ಯಾಕೆಂತ ಹೇಳಿದ್ರೆ ಎಲ್ಲ ಔಟ್ಸೈಡ್ ಬ್ರ್ಯಾಂಡ್ಸ್ ತುಂಬ ಬಂದು ಹೋಗಿದೆ. ಎಲ್ಲರಿಗೆ, ಎಲ್ಲ ಡೀಲರ್ಸಿಗೆ ಫುಲ್ ಲೋಡ್ ತರಿಸಲಿಕ್ಕೆ ಆಗುದಿಲ್ಲ. ಈಗ ನಾವು ತರಿಸಬಹುದು, ಆದರೂ ಎಂತ ಆಗ್ತಾ ಹೇಳಿದೆ ಮಧ್ಯದಲ್ಲಿ ಒಂದು 10 ಟ್ಯಾಂಕಿ 1000 ಇದು ಹೋಯ್ತು ಅಂತ ಹೇಳಿದೆ, ಇನ್ನೊಂದು ಲೋಡ್ ಆರ್ಡರ್ ಬೇಕು ಮಾಡಬೇಕಲ್ಲ ನಮಗೆ. ಅದು ಪ್ರಾರಂಭದಲ್ಲಿ ಯಾವುದೇ ಒಂದು ಬ್ರ್ಯಾಂಡ್ ಬೆಳಿಬೇಕಿದ್ರೆ ನಿಮ್ಮಂಥವ್ರ ಸಹಕಾರ ಬೇಕೇ ಬೇಕಾಗುತ್ತೆ. ಒಂದ್ಸಲ ಬ್ರ್ಯಾಂಡ್ ಬೆಳೆದ ನಂತರ ಅದರೊಟ್ಟಿಗೆ ನಿಮಗೂ ಕೂಡ ಸಹಕಾರ ಸಿಗುತ್ತೆ. ಅದರದ್ದೇನಾದರೂ ನಿಮಗೆ ಅನುಭವ ಆಗಿದೆಯಾ? ಸನ್ರೈಸ್ ಟ್ಯಾಂಕ್ ಇಡ್ಲಿಕ್ಕೆ ಹೋಗಿ ಅಥವಾ ಸನ್ರೈಸ್ ಪೈಪ್ ಇಡ್ಲಿಕ್ಕೆ ಹೋಗಿ ನಿಮ್ಮ ವ್ಯಾಪಾರದಲ್ಲಿ ಏನಾದರೂ ನಿಮಗೆ ಸಪೋರ್ಟ್ ಸಿಕ್ಕಿದೆಯಾ? ಅಲ್ಲ, ಸನ್ರೈಸ್ ಬ್ರ್ಯಾಂಡ್ ಈಸ್ ಮಾರ್ಕೆಟಲ್ಲಿ ಇಟ್ ಇಸ್ ಅಕ್ಸೆಪ್ಟೆಡ್ ಬ್ರ್ಯಾಂಡ್. ಹೌದು. ಈಗ ಎಂತ ಹೇಳಿದ್ರೆ ಅಕ್ಸೆಪ್ಟೆಡ್ ಬ್ರ್ಯಾಂಡ್ ಆದ್ದರಿಂದ ಸನ್ರೈಸ್ ಏನು ಹೇಳಿದ ಕೂಡಲೇ ಉಂಟಲ್ಲ, ಪೀಪಲ್ ವಿಲ್ ನಾಟ್ ಹೆಸಿಟೇಟ್ ಟು ಟೇಕ್. ಮತ್ತು ಮೇನ್ ಎಂತದ್ದು ಹೇಳಿದ್ರೆ, ಒಂದು ಸರ್ತಿ ನಮ್ಮ ಒಂದು ಕಸ್ಟಮರ್ ಮೇಲಿನಿಂದ ಟಾಂಕಿ ಕೆಳಗೆ ಬಿತ್ತು. ಕಸ್ಟಮರ್ ಮಿಸ್ಟೇಕಲ್ಲಿ ವಿತ್ ವಾಟರ್ ಕೆಳಗೆ ಬಿತ್ತು. ಇಲ್ಲಿ ಬಂದು ಹೇಳಿದ್ರು. ನಾನು ಹೇಳಿದೆ ಕರೆಕ್ಟ್ ರೀಸನ್ ಹೇಳಿ, ಹೀಗೆ ಬಿದ್ದಿದೆ ಹಾಗೆ ಬಿದ್ದಿದೆ ಅಂತ ಹೇಳಿದ್ರೆ ಆಗುತ್ತೆ. ರೀಸನ್ ಹೇಳಿ, ನಾನು ಮೇಲೆ ಪ್ಲಂಬರ್ ಮಾಡೋದು ನಾನು ನಿಮ್ಮ ಹತ್ರ ಕೇಳಿದಲ್ಲ, ನೀವು ಅದನ್ನು ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದೀರಿ, ಏನೋ ಮಿನಿಮಮ್ ಚಾರ್ಜ್ ತಗೊಂಡಿದ್ರಿ. ಬಟ್ ಕಸ್ಟಮರ್ ವಾಸ್ ವೆರಿ ಮಚ್ ಸ್ಯಾಟಿಸ್ಫೈಡ್, ವೆರಿ, ಬಿಕಾಸ್ ಬೇರೆ ಕಂಪನಿಯಲ್ಲಿ ಅದಕ್ಕೆ 3 ತುಂಡಾಗಿತ್ತು. 3 ತುಂಡಿನಲ್ಲಿ ಅವರು ಯಾರು ಮಾಡಿ ಕೊಡುದಿಲ್ಲ. ಅಲ್ಲ, ಇಂಪಾರ್ಟೆಂಟ್ ಏನಂದ್ರೆ ನಮ್ಗೆ ಅದರಲ್ಲಿ ಲಾಭ ನಷ್ಟ ಪ್ರಶ್ನೆ ಅಲ್ಲ, ನಮಗೆ ಹೆಸರು ಬೇಕು. ಹೆಸರು ಅಂತ ಹೇಳಿದ್ರೆ ನಾವು ವ್ಯಾಲ್ಯೂ ಕ್ರಿಯೇಷನ್ ಮಾಡುವಾಗ ನಾಳೆ ಅದೇ ಕಸ್ಟಮರ್ ಮತ್ತೆ ಲೈಫ್ ಲಾಂಗ್ ನಮ್ಮೊಟ್ಟಿಗೆ ಇರ್ತಾನೆ. ಅಲ್ಲ, ಮತ್ತೆ ನನಗೆ ಅದು ಆ ಕೊಟ್ಟದ್ರಿಂದ ಆ ಕಸ್ಟಮರ್ ನನಗೆ ಪೈಪ್ಸ್, ಪೇಂಟ್ಸ್ ಎಲ್ಲ ನಮ್ಮ ಹತ್ರ ಕೊಂಡೋದ್ರು. ಅದೇ ನಿಮ್ಗೆ ಅದೇ ಹೇಳಿದ್ದು, ನಾನು ನಮ್ಮ ಬ್ರ್ಯಾಂಡ್ ಇಂದಾಗಿ ನಿಮ್ಗೆ ಅಲ್ಲಿ ಏನಾದ್ರು ಸಪೋರ್ಟ್ ಸಿಕ್ಕಲ್ಲ. ನಾನು ಆ ದಿವಸ ಹೇಳಿದೆ, ಅವ್ರು ಹೇಳಿದ್ರು ಹೀಗೆ ಆಗಿದೆ. ಅದು ಮಾತ್ರ ಅವರು ಸುರಿಗೆ ಜನರಲ್ ಇದು ರೀಸನ್ ಹೇಳಿಲ್ಲ. ಫಸ್ಟ್ ಹೇಳಿದೆ ಅಂತ ಹೇಳಿದ್ರೆ ತನ್ನಷ್ಟಕ್ಕೆ ವಾಟರ್ ಫಿಲ್ ಮಾಡುವಾಗ ಕಟ್ಟಾಯ್ತಾನೆ. ನಾನು ಹೇಳಿದೆ ಹಾಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ ನಂತರ ನೀವು ಹೇಳಿ ಫಸ್ಟಿಗೆ ರೀಸನ್ ಎಂತದ್ದು ಹೇಳಿ ಮತ್ತೆ ಕಡೆಗೆ ಹೇಳಿದ್ರು ನಾನು ನಿಮಗೆ ಚೇಂಜ್ ಮಾಡಿ ಕೊಡೋದು, ಬಟ್ ರೀಸನ್ ಮೇಲೆ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳಿದರು ರೀಸನ್ ಹೀಗೆ ಆಯಿತು, ಅದು ಮೇಲಿಂದ ಪ್ಲಂಬರ್ ಮಿಸ್ಟೇಕಲ್ಲಿ ನಮ್ಮ ಸೈಡಿಗೆ ಇಟ್ಟದ್ದು ಬಿತ್ತು ನೀರು ಸಮೇತ.
ಅದಕ್ಕೆ ಅವರು ನಾನು ಹೇಳಿದೆ ಏನು ಇದಿಲ್ಲ, ನೀವು ಗಡಿಬಿಡಿ ಮಾಡಬೇಡಿ, ಅದು ಮಾಡಿ ನಾವು ಕೊಡುವ ಕೆಲಸ ನಮ್ಮದು. ಅದೇ ಆ ಒಂದು ಅದರಲ್ಲಿ ಅವರ ಒಂದು ನನ್ನ ವಿಶ್ವಾಸ ಅವರಿಗೆ ಏನು ಹೇಳಿದ್ರು ಚೇಂಜ್ ಮಾಡಿ ಕೊಟ್ಟದ್ರಿಂದ ನೀವೇನೋ 1,500 ಏನೋ ತಗೊಂಡಿದ್ದೀರಿ, ಸ್ವಲ್ಪ ಮಿನಿಮಮ್ ಚಾರ್ಜಸ್ ತಗೊಂಡಿದ್ದೀರಿ. ಆದ್ದರಿಂದ 1,500ದಲ್ಲಿ ನಾನೊಂದು ಕಸ್ಟಮರ್ ಇದು ಅವರ ಹತ್ರ ತೆಗೆದು ನಿಮಗೆ ನಾವು ಕ್ಯಾಶ್ ಕೊಟ್ಟಿದ್ದೇವೆ. ಆದರೂ ಎಂತ ಆಗಿದೆ ಹೇಳಿದೆ, ಆ ಒಂದು ಇದರಲ್ಲಿ ನಮ್ಮ ಮೇಲೆ ತುಂಬ ವಿಶ್ವಾಸ ಬಂತು. ಅವರು ಬಂದು ನಮ್ಮ ಹತ್ರ ಪೇಂಟ್, ಪೈಪ್ಸ್ ಲೈನ್ಸ್ ಮತ್ತು ಸ್ವಲ್ಪ ಸಿಮೆಂಟ್ ಎಲ್ಲ ತಗೊಂಡೋಗಿದ್ದಾರೆ. ಮೇನಾಗಿ ಆಗಲಿ ನಿಮ್ಮೊಟ್ಟಿಗೆ ಮಾತುಕತೆ ಸ್ವಲ್ಪ ತುಂಬ ಸಂತೋಷ ಆಯಿತು. ಹೀಗೆ ನಮ್ಮ ವಿಶ್ವಾಸ ಬಾಂಧವ್ಯ ಬೆಳೀತಾ ಇರಲಿ ಅಂತ ನಾನು ಆಶಿಸ್ತೇನೆ. ಆಯ್ತು, ನಮಸ್ಕಾರ.